ಸಿದ್ಧಾರೂಢ ಮಠವು ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಹುಬ್ಬಳ್ಳಿ ನಗರದಲ್ಲಿನ ಅತ್ಯಂತ ಪ್ರಸಿದ್ಧ ಹಾಗೂ ಪವಿತ್ರ ಧಾರ್ಮಿಕ ಕೇಂದ್ರವಾಗಿದೆ. ಹುಬ್ಬಳ್ಳಿ ತಾಲ್ಲೂಕಿನ ಹೃದಯ ಭಾಗದಲ್ಲಿ ಸ್ಥಿತವಾಗಿರುವ ಈ ಮಠವು ಶತಮಾನಗಳಿಂದ ಭಕ್ತರ ಆಸ್ಥೆ, ನಂಬಿಕೆ ಮತ್ತು ಆಧ್ಯಾತ್ಮಿಕ ಶಾಂತಿಯ ಸಂಕೇತವಾಗಿ ಬೆಳೆಯುತ್ತಾ ಬಂದಿದೆ. ವ್ಯಾಪಾರ ಮತ್ತು ಕೈಗಾರಿಕೆಗೆ ಹೆಸರಾದ ಹುಬ್ಬಳ್ಳಿಯು ಧಾರ್ಮಿಕ ದೃಷ್ಟಿಯಿಂದಲೂ ಮಹತ್ವ ಪಡೆದಿರುವುದಕ್ಕೆ ಸಿದ್ಧಾರೂಢ ಮಠವೇ ಪ್ರಮುಖ ಕಾರಣವಾಗಿದೆ. ಈ ಮಠವು ಕೇವಲ ಪೂಜಾ ಸ್ಥಳವಲ್ಲದೆ ಮಾನವೀಯ ಮೌಲ್ಯಗಳನ್ನು ಬೋಧಿಸುವ ಆಧ್ಯಾತ್ಮಿಕ ಕೇಂದ್ರವಾಗಿಯೂ ಗುರುತಿಸಿಕೊಂಡಿದೆ. ಸಿದ್ಧಾರೂಢ ಸ್ವಾಮೀಜಿಗಳು ಉತ್ತರ ಕರ್ನಾಟಕದ ಮಹಾನ್ ಸಂತರು ಹಾಗೂ ಯೋಗಿಯಾಗಿದ್ದರು. ಕ್ರಿ. ಶ. 1836ರಲ್ಲಿ ಜನಿಸಿದ ಅವರು ಬಾಲ್ಯದಿಂದಲೇ ವೈರಾಗ್ಯ, ತಪಸ್ಸು ಮತ್ತು ಆತ್ಮಸಾಧನೆಯತ್ತ ಆಕರ್ಷಿತರಾಗಿದ್ದರು. ಅನೇಕ ಪ್ರದೇಶಗಳಲ್ಲಿ ಸಂಚರಿಸಿ ತಪಸ್ಸು ನಡೆಸಿದ ಸಿದ್ಧಾರೂಢ ಸ್ವಾಮೀಜಿಗಳು ಕೊನೆಗೆ ಹುಬ್ಬಳ್ಳಿಯನ್ನು ತಮ್ಮ ಸಾಧನಾ ಭೂಮಿಯಾಗಿ ಆರಿಸಿಕೊಂಡರು. ಅವರು ಅವಧೂತ ಪರಂಪರೆಯ ಸಂತರೆಂದು ಪರಿಗಣಿಸಲ್ಪಟ್ಟಿದ್ದು, ಸಮಾಜದ ಬಂಧನಗಳಿಂದ ದೂರವಿದ್ದು ಆತ್ಮಜ್ಞಾನವೇ ಜೀವನದ ಪರಮ ಗುರಿಯೆಂದು ಬೋಧಿಸಿದರು. ಜಾತಿ, ಧರ್ಮ, ವರ್ಣಭೇದವಿಲ್ಲದೆ ಎಲ್ಲರೂ ಸಮಾನರು ಎಂಬುದೇ ಅವರ ಜೀವನದ ಮೂಲತತ್ವವಾಗಿತ್ತು. ಅವರ ಸರಳ ಮಾತುಗಳು ಜನಸಾಮಾನ್ಯರ ಹೃದಯಕ್ಕೆ ನೇರವಾಗಿ ತಲುಪುತ್ತಿದ್ದು, ಅನೇಕರು ಅವರ ಉಪದೇಶಗಳಿಂದ ಪ್ರೇರಣೆಯನ್ನು ಪಡೆದರು. ಸಿದ್ಧಾರೂಢ ಸ್ವಾಮೀಜಿಗಳು ಹುಬ್ಬಳ್ಳಿಯಲ್ಲಿ ನೆಲೆಸಿದ ನಂತರ ಅವರ ಸುತ್ತಲೂ ಭಕ್ತರು ಹಾಗೂ ಶಿಷ್ಯರು ಸೇರುವಂತೆ ಆಯಿತು. ಅವರ ತಪಸ್ಸು ಮತ್ತು ಧ್ಯಾನ ನಡೆದ ಸ್ಥಳವೇ ಮುಂದೆ ಸಿದ್ಧಾರೂಢ ಮಠವಾಗಿ ರೂಪುಗೊಂಡಿತು. ಕ್ರಿ. ಶ. 1929ರಲ್ಲಿ ಅವರು ಮಹಾಸಮಾಧಿಯನ್ನು ಪಡೆದ ನಂತರ ಅವರ ಶಿಷ್ಯರು ಮತ್ತು ಭಕ್ತರ ಶ್ರಮದಿಂದ ಮಠವು ಕ್ರಮೇಣ ವಿಸ್ತಾರಗೊಂಡಿತು. ಮಠದ ಮಧ್ಯಭಾಗದಲ್ಲಿರುವ ಸಿದ್ಧಾರೂಢ ಸ್ವಾಮೀಜಿಗಳ ಸಮಾಧಿ ಭಕ್ತರ ಪ್ರಮುಖ ಆರಾಧನಾ ಕೇಂದ್ರವಾಗಿದೆ. ಈ ಸಮಾಧಿಯ ಬಳಿ ಕುಳಿತು ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂಬ ಗಾಢ ನಂಬಿಕೆ ಭಕ್ತರಲ್ಲಿ ಇದೆ. ಮಠದ ವಾತಾವರಣವು ಸದಾ ಶಾಂತ, ಪವಿತ್ರ ಮತ್ತು ಆಧ್ಯಾತ್ಮಿಕತೆಯಿಂದ ತುಂಬಿರುತ್ತದೆ. ಇಲ್ಲಿ ಪ್ರತಿದಿನ ಭಜನೆ, ಧ್ಯಾನ, ಪೂಜೆ ಮತ್ತು ಪ್ರವಚನಗಳು ನಡೆಯುತ್ತವೆ. ಸಿದ್ಧಾರೂಢ ಮಠವು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಸ್ವಾಗತಿಸುವ ಸ್ಥಳವಾಗಿದ್ದು, ಇದು ಸ್ವಾಮೀಜಿಗಳ ಸಮಾನತೆಯ ತತ್ವದ ಪ್ರತಿಬಿಂಬವಾಗಿದೆ. ಪ್ರತಿ ವರ್ಷ ನಡೆಯುವ ಸಿದ್ಧಾರೂಢ ಜಯಂತಿ, ಮಹಾಶಿವರಾತ್ರಿ ಹಾಗೂ ಇತರ ಧಾರ್ಮಿಕ ಉತ್ಸವಗಳ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇಶದ ವಿವಿಧ ಭಾಗಗಳಿಂದ ಇಲ್ಲಿ ಆಗಮಿಸುತ್ತಾರೆ. ಈ ಸಮಯದಲ್ಲಿ ಭಜನೆ, ಕೀರ್ತನೆ, ಪ್ರವಚನಗಳ ಜೊತೆಗೆ ಅನ್ನದಾನ ಮತ್ತು ದಾಸೋಹ ಕಾರ್ಯಗಳು ನಡೆಯುತ್ತವೆ. ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಸಿದ್ಧಾರೂಢ ಮಠವು ಸಾಮಾಜಿಕ ಸೇವೆಯಲ್ಲಿಯೂ ಪ್ರಮುಖ ಪಾತ್ರವಹಿಸಿದೆ. ಬಡವರಿಗೆ ಅನ್ನದಾನ, ಅಗತ್ಯವಿರುವವರಿಗೆ ಸಹಾಯ, ಮಾನವೀಯ ಸೇವೆ ಹಾಗೂ ಧರ್ಮ ಮತ್ತು ನೀತಿಯ ಬೋಧನೆ ಮಠದ ಕಾರ್ಯಗಳಲ್ಲಿ ಪ್ರಮುಖವಾಗಿವೆ. ಮಾನವನ ಸೇವೆಯೇ ದೇವರ ಸೇವೆ ಎಂಬ ಸಿದ್ಧಾರೂಢ ಸ್ವಾಮೀಜಿಗಳ ಸಂದೇಶವನ್ನು ಮಠವು ಕಾರ್ಯರೂಪದಲ್ಲಿ ಅನುಸರಿಸುತ್ತಿದೆ. ಇದರಿಂದ ಮಠವು ಕೇವಲ ಭಕ್ತರ ಆರಾಧನಾ ಸ್ಥಳವಲ್ಲದೆ ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಕೇಂದ್ರವಾಗಿಯೂ ಬೆಳೆದಿದೆ. ಒಟ್ಟಿನಲ್ಲಿ ಸಿದ್ಧಾರೂಢ ಮಠವು ಹುಬ್ಬಳ್ಳಿ ತಾಲ್ಲೂಕಿನ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಸಿದ್ಧಾರೂಢ ಸ್ವಾಮೀಜಿಗಳ ಆದರ್ಶಗಳು, ಉಪದೇಶಗಳು ಮತ್ತು ಮಾನವೀಯ ಮೌಲ್ಯಗಳು ಇಂದಿಗೂ ಜನರ ಜೀವನಕ್ಕೆ ಬೆಳಕಾಗಿವೆ. ಶಾಂತಿ, ಸಮಾನತೆ ಮತ್ತು ಭಕ್ತಿಯ ಸಂದೇಶವನ್ನು ಸಾರುತ್ತಾ ಸಿದ್ಧಾರೂಢ ಮಠವು ಪೀಳಿಗೆಯಿಂದ ಪೀಳಿಗೆಗೆ ಪ್ರೇರಣೆಯ ದೀಪವಾಗಿ ನಿರಂತರವಾಗಿ ಬೆಳಗುತ್ತಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.